ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಪಾಪವನ್ನು ಮಾಡಿದಾಗಲೆಲ್ಲ ಮತ್ತೆ ರಿನ್ಯೂವಲ್ ಮಾಡಿಕೊಳ್ಳಲಿಕ್ಕೆ, ಅಂದರೆ ಪಾಪವನ್ನು ಪುಣ್ಯವನ್ನಾಗಿ ಪರಿವರ್ತಿಸಲಿಕ್ಕೆ ದೇವರಿಗೆ ಹೋಗಿ ಹರಕೆ, ಕಾಣಿಕೆ ಅಥವಾ ಆತ್ನಲ್ಲಿ ಹೋಗಿ ಒಂದು ನಿವೇದನೆ ಮಾಡಿಕೊಂಡ್ರೆ ಸಾಕು, ಆ ಪಾಪ ಎಲ್ಲ ಹೋಗಿ ಮತ್ತೆ ಪುಣ್ಯದ ದಕ್ತದೆ. ಆ ಪಾಪ ಎಲ್ಲ ಅಲ್ಲಿರುವಂಥ ಪೂಜಾರಿಗೋ ದೇವರಿಗೆ ಸಲ್ಲುತ್ತದೆ ಅನ್ನುವಂಥ ನಂಬಿಕೆ ಒಂದಿದೆ. ಹಾಗಾಗಿ ನಮ್ಮಲ್ಲಿ ಪಾಪ ಮಾಡಲಿಕ್ಕೆ ಯಾರು ಎದುರೋದಿಲ್ಲ. ಪಾಪಕ್ಕೆ ಪರಿಹಾರಗಳಿವೆ, ಪಾಪಕ್ಕೆ ಪ್ರಾಯಶ್ಚಿತ್ತ ಇದೆ. ಪ್ರಾಯಶ್ಚಿತ್ತ ಅಂದರೆ ಮನಸ್ಸಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಲ್ಲ, ದೇವರಿಗೆ ಹೋಗಿ ಏನಾದರೂ ಕೊಟ್ಬಿಟ್ರೆ ಸರಿ ಅಂತ. ಅಂದರೆ ನಾವು ಮಾಡಿದ ಪಾಪಕ್ಕೆ ಹೊಣೆಗಾರನಾಗಿ ದೇವರನ್ನ ಮಾಡಿ ಅಥವಾ ದೇವರಿಗೆ ಕಾಣಿಕೆಯನ್ನು ನೀಡುವ ಮೂಲಕ ನಾವು ನಿಶ್ಚಿಂತವಾಗಿರೋದು, ಇದು ಒಂದು ಬಗೆ. ಮತ್ತೊಂದು ಬಗೆ ಅಂದರೆ ಒಡಲುಗೊಂಡವ ಹಸಿವ. ಒಡಲುಗೊಂಡವ ಶಿವ, ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ದೇವರಿಗೆ ಹಾಕುವಂಥ ಒಂದು ಸವಾಲಿದು. ಜೇಡದಾಸಿಮಯ್ಯವರು ಹೇಳ್ತಾರೆ, ಒಡಲು ಇದೆಯಲ್ಲ ಹಸಿ ಇದೆ, ಹಸಿವಾಗ್ತದೆ. ಒಡಲು ಇದೆಯಲ್ಲ, ಹಾಗಾಗಿ ಸುಳ್ಳು, ತಟವಟ, ಮೋಸ ಇತ್ಯಾದಿಗಳನ್ನ ಮಾಡ್ತೇವೆ. ನೀನು ನನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ. ಅಂದ್ರೆ ರಾಮನಾಥ ಅಂದ್ರೆ ದೇವರಿಗೆ ಸವಾಲಿದೆ ಶರಣರದು. ನೀನು ನನ್ನಂತೆ ಒಡಲುಗೊಂಡು ನೋಡಿದಾಗ ಮಾತ್ರ ನಾ ಸುಳ್ಳು ಯಾಕೆ ಹೇಳ್ತೀನಿ ಮತ್ತು ಮೋಸ ಯಾಕೆ ಮಾಡ್ತೇನೋ ಅನ್ನೋ ಸತ್ಯ ನಿನಗೆ ಅರ್ಥ ಆಗ್ತದೆ. ಇಲ್ದಿದ್ರೆ ನಿನಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ದಿಟ್ಟವಾದ ನುಡಿಯನ್ನು ನುಡಿಯುವ ಮೂಲಕ ಮನುಷ್ಯನಾದವನು ಸಹಜವಾಗಿ ಹೊಟ್ಟೆಗಾಗಿ ಸುಳ್ಳುಗಳನ್ನು ಹೇಳ್ತಾ ಬದುಕ್ತಾ ಇದ್ದೇನೆ ಅಂತ ಅನ್ನೋದನ್ನು ನಾವು ಮನಗಾಣಬೇಕಾಗ್ತದೆ. ಬಹಳಷ್ಟು ನಮ್ಮ ದೇಶದ ಬಹಳಷ್ಟು ಹಳ್ಳಿಗಳ ಜನರನ್ನ ಅಥವಾ ಪಟ್ಟಣದ ಪ್ರದೇಶದ ಜನಗಳನ್ನು ನೋಡಬೇಕು. ತುಂಬ ಬಡತನ ಇದೆ, ಮಕ್ಕಳು ಹೆಚ್ಚಿಗೆ ಬಡತನ, ಮಕ್ಕಳು ದುಡಿದುಣ್ಣೋದಕ್ಕೆ ಸಾಲದಿರತಕ್ಕಂಥ ಹಣ, ನಿಕೃಷ್ಟವಾದ ಬದುಕು. ಅವರಿಗೆ ಹೆಚ್ಚು ವಿದ್ಯಾವಂತರಲ್ಲ, ಓದಿಕೊಂಡಿಲ್ಲ ಕೂಡ, ಹೆಚ್ಚು ಓದದೇ ಇರುವಂಥ ಮತ್ತು ಅವರು ಬಡತನದ ಸ್ಥಿತಿಯಲ್ಲಿ ಇರುವುದಕ್ಕೆ ಅವರಿಗೆ ನಂಬಿಕೆ ಅಂದರೆ ಹಿಂದೆ ಏನೋ ನಾನು ಪಾಪ ಮಾಡಿದ್ದೇನೆ, ಪಾಪದ ಫಲವಾಗಿ ಈ ಜನ್ಮ ಇದೆ, ಆ ಕಾರಣಕ್ಕಾಗಿ ನನಗೆ ಇಂತೆಲ್ಲ ಕಷ್ಟಗಳು ಬರ್ತಾ ಇವೆ, ಆರ್ಥಿಕ ತೊಂದರೆ ಇದೆ, ಒಳ್ಳೆಯ ಒಂದು ಮನೆ ಇಲ್ಲ, ಓಡಾಡಲಿಕ್ಕೆ ರಸ್ತೆ ಸಾರಿಗೆ ಬಿಟ್ಟರೆ ಮತ್ತೊಂದು ಮಗದೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಎಲ್ಲ ಹೀನ ಸ್ಥಿತಿಗೆ ಕಾರಣ ಅಂದರೆ ನಾನು ಮಾಡಿದಂಥ ಕರ್ಮಫಲ, ಹಿಂದಿನ ಜನ್ಮದ ಕರ್ಮಫಲ ಈ ಜನ್ಮದಲ್ಲಿ ಇದೆ. ಹಾಗಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಸಹಾಯಕತೆ ಇದೆಯಲ್ಲ, ಈ ಅಸಹಾಯಕತೆ ನಡುವೆ ಹುಟ್ಟಿಕೊಂಡಿದ್ದೇ ಈ ಪಾಪ ಪುಣ್ಯಗಳು. ಆಕಸ್ಮಿಕವಾಗಿ ಇಂಥ ಸಂದರ್ಭದಲ್ಲಿ ಏನಾದರೂ ಮಾಡಿದ್ರೆ ಪುಣ್ಯ ಬರಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಸಹಜವಾಗಿ ದೇವರಿಗೆ ನಾವು ಮುಡಿಪುಗಳನ್ನು ಕಟ್ಟಬೇಕು, ದೇವರನ್ನ ಮಾಡಬೇಕು, ಆ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಅದು ಹಾಲಿನ ಮೂಲಕ ಕೊಡಬೇಕು, ಕಡುಬು ಮಾಡಿ ಕೊಡಬೇಕು, ತುಪ್ಪವನ್ನು ಕೊಡಬೇಕು, ಅಥವಾ ನಾನು ಬೆತ್ತಲೆ ಸೇವೆಯನ್ನು ಮಾಡುವ ಮೂಲಕ ದೇವರಿಗೆ ಅರ್ಪಣೆ ಮಾಡಬೇಕು, ಅಥವಾ ದೇವರಿಗೆ ಏನಾದರೂ ಬಲಿ ಕೊಡುವ ಮೂಲಕ ನಾನು ಪುಣ್ಯ ಪಡ್ಕೊಳ್ಬೇಕು ಅನ್ನೋ ನಂಬಿಕೆಗಳನ್ನು ನಮ್ಮಲ್ಲಿ ಹುಟ್ಟು ಹಾಕಿರೋದ್ರಿಂದ ಸಹಜವಾಗಿ ನಮ್ಮ ಜನಗಳು ಆ ಕಡೆ ಹೋಗ್ತಾನೆ ಇರ್ತಾರೆ. ಮಳೆ ಬರದೇ ಇರುವ ದಿನಗಳಲ್ಲೂ ಸಹಿತ ಮಳೆ ಬರಲಿ ಅಂತ ಅವರು ಹರಕೆಯನ್ನು ಹೊರ್ತಾರೆ. ಕಪ್ಪೆಗೆ ಮದುವೆ ಮಾಡಿಸ್ತಾರೆ. ತಿಳಿಯದೇ ದೇವರ ಗರ್ಭಗುಡಿಗೆ ಹೋಗಿ ಆ ದೇವರ ಮೂರ್ತಿ ಮೇಲೆ ನೀರು ಹಾಕಿ ಬರ್ತಾರೆ. ಅದರಿಂದ ನೀರು ಬರಲಿಕ್ಕೆ ಸಾಧ್ಯನಾ? ಅವರಿಗೆ ವೈಜ್ಞಾನಿಕವಾದ ಚಿಂತನೆಗಳು, ಆಲೋಚನೆಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಬಡವರದ್ದು ಹೀಗತಿ ಆದರೆ ಶ್ರೀಮಂತರದ್ದು ಮತ್ತೊಂದು ದರ್ಪದ ಕಾರ್ಯಕ್ರಮ. ಅವರು ಅನೇಕ ರಾಜಕಾರಣಿಗಳನ್ನು ನೋಡ್ತೀವಿ, ಅನೇಕ ಅಧಿಕಾರಿ ವರ್ಗದ ಜನಗಳನ್ನ ನೋಡ್ತೀವಿ. ಅವರು ಲೂಟಿ ಮಾಡ್ತಾರೆ, ದೇಶವನ್ನು ಲೂಟಿ ಮಾಡ್ತಾರೆ, ಪರಿಸರವನ್ನು ಲೂಟಿ ಮಾಡ್ತಾರೆ, ಜನರ ಹಣವನ್ನು ಕೊಳ್ಳೆ ಹೊಡಿತಾರೆ. ಆದರೆ ಅವರೊಳಗಡೆ ಎಲ್ಲೋ ಒಂದು ಕಡೆ ಕಾಡ್ತಾ ಇರ್ತದೆ, ನಾನು ಪಾಪ ಮಾಡಿದ್ದೇನೆ. ಯಾಕಂದ್ರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅಂತಿದೆ ನೋಡಿ. ನಾಯಿಯ ಹಾಲು ನಾಯಿಗಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಅಂತ ಶರಣರು ಹೇಳ್ತಾರೆ. ಅವರು ಪಾಪ ಮಾಡಿದ್ದು ಅವರ ಮನಸ್ಸಿಗೆ ಖಾತ್ರಿ ಆಗಿರ್ತದೆ, ಕೆಟ್ಟದ್ದು ಮಾಡಿದ್ದು ಅವರಿಗೆ ಖಾತ್ರಿ ಆಗಿರ್ತದೆ. ಜನರನ್ನ ವಂಚಿಸಿ, ಪ್ರಕೃತಿಯನ್ನ ಭುಂಜಿಸಿ ನಾನು ತಪ್ಪು ಕೆಲಸಗಳನ್ನು ಮಾಡಿದ್ದೇನೆ, ಇದು ನಾನು ಅವರ ಮನಸಾಕ್ಷಿಯೋ ಆ ಮಾತುಗಳಿಗೆ ಒಪ್ಪೋದಿಲ್ಲ. ಹಾಗಾಗಿ ಈ ಪಾಪದ ಹೇಗೆ ಕಳ್ಕೊಳ್ಬೇಕು ಅಂದರೆ ಆ ದೇವರಿಗೆ ದೊಡ್ಡ ದೇಗುಲವನ್ನು ಕಟ್ಟಬೇಕು, ಆ ದೇವರಿಗೆ ಬಂಗಾರದ ಕಳಶವನ್ನು ಕೊಡಬೇಕು, ಆ ದೇವರಿಗೆ ಮೂಗುತಿಯನ್ನು ಕೊಡಬೇಕು, ಆ ದೇವರ ಮೂರ್ತಿಯನ್ನೇ ಬಂಗಾರದಲ್ಲೇ ಲೇಪನ ಮಾಡಬೇಕು ಅಥವಾ ಬಂಗಾರದ್ದೇ ಮಾಡಬೇಕು ಅನ್ನುವ ಒಂದು ನಂಬಿಕೆಯಿಂದ ಇಡೀ ಲೂಟಿಯನ್ನು ಮಾಡಿ ಇಡೀ ಜಗತ್ತನ್ನು ಲೂಟಿ ಮಾಡಿದಂತಹ ಜನಗಳು ಆ ಪಾಪ ಕಾರ್ಯಕ್ಕೆ ಹೆದರಿ ದೇವರಿಗೆ ಮೊರೆ ಹೋಗ್ತಾರೆ. ನೋಡಿ,
ಎಲ್ಲರೂ ದೇವರಿಗೆ ಮೊರೆ ಹೋಗರಿದ್ದಾರೆ. ಆದರೆ ಇವೆಲ್ಲರ ನಡುವೆ ದೇವರಿಗೆ ಮೊರೆ ಹೋಗದ ಒಬ್ಬನೇ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ಪುರೋಹಿತ, ಆತ ಮುಲ್ಲಾ, ಆತ ಪಾದ್ರಿ. ಆತ ದೇವರಿಗೆ ಎಂದೂ ಮೊರೆ ಹೋಗೋದಿಲ್ಲ, ಆತ ಜನಗಳ ಮೊರೆ ಹೋಗ್ತಾನೆ. ಆ ದೇವರು ಏನು ಕೊಡೋದಿಲ್ಲ ಅಂತ ಅನ್ನೋ ಖಾತ್ರಿ 100% ಗೊತ್ತಿದೆ. ಹಾಗಾಗಿ ಜನರಿಗೆ ಹೇಳ್ತಾನೆ, ದೇವರಿಗೆ ನಿಮಗಿಂತ ಪಾಪ ಕಾರ್ಯ ಮಾಡಿದ್ದೀರಿ, ಇದಕ್ಕೆ ಪಾಪಕ್ಕೆ ಪರಿಹಾರ ಈ ತರ ಮಾಡ್ಬೇಕು ಅಂತ ಹೇಳಿ ಆ ಜನರಿಂದ ಹಣವನ್ನು ಪೀಕಿಸ್ತಾನೆ. ಜನರ ಹಣವನ್ನ ಪೀಕಿಸಿ ತನ್ನ ಬದುಕನ್ನು ಕಟ್ಟಿಕೊಳ್ತಾನೆ. ಈ ಸಂಗತಿ ಬಹಳ ಜನ ಭಕ್ತರಲ್ಲ ಬಿಡಿಯವರು, ಮಬ್ಬಕ್ತರಿಗೆ ಅರಿವಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಶರಣರು ಈ ಚಿಂತನೆದಾರಿಗಳನ್ನ, ಈ ಜನರನ್ನ, ಈ ಸಮಾಜವನ್ನ ಅಭ್ಯಸಿಸಿ ಅನೇಕ ರೀತಿಯ ವಚನಗಳನ್ನು ಅವರು ನಮ್ಮ ಕಣ್ಣ ಮುಂದೆ ಬರುವಂತೆ ಕಟ್ಟಿಕೊಟ್ಟಿದ್ದಾರೆ. ಅವನ್ನು ನೋಡುವಂಥ, ಓದುವಂಥ, ನಮ್ಮ ಮನಸ್ಸಿನ ಆಳಕ್ಕೆ ಇಳಿಸಿಕೊಳ್ಳುವಂಥ ವ್ಯವಧಾನ ನಮಗೆ ಇಲ್ಲದಿರುವುದು ನಿಜಕ್ಕೂ ದುರಂತದ ಒಂದು ಘಟನೆ ಅಥವಾ ಸಂಗತಿ ಅಂತ ಹೇಳಿದ್ರೆ ಅತಿಶಯೋಕ್ತಿಯ ಮಾತು ಖಂಡಿತ ಆಗ್ಲಿಕ್ಕಿಲ್ಲ. ಎಲ್ಲವೋ ಪಾಪ ಕರ್ಮವ ಮಾಡಿದರೆ ತುಂಬಾ ಸುಲಭ ಇದೆ. ಶರಣರ ಸಾಹಿತ್ಯದಲ್ಲಿ, ಶರಣರ ಬದುಕಿನಲ್ಲಿ ನಮಗೆ ಕಟ್ಟಿಕೊಡ್ತಾರೆ ಅವರು. ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ. ದೇವರನ್ನೇ ಹತ್ಯೆ ಮಾಡಿರಪ್ಪ, ಪಾಪ ಕರ್ಮಗಳನ್ನು ಮಾಡಿರು, ಒಮ್ಮೆ ಶರಣನೆಲ್ಲವೋ. ಮನವರಿಯದ ಕಳ್ಳತನ ಇಲ್ಲ ಅಂತ ಶರಣ ಹೇಳ್ತಾರಲ್ಲ, ನನ್ನ ಮನಸ್ಸಿಗೆ ಯಾರಿಗೆ ಮೋಸ ಮಾಡಿದ್ದೆ ಅಂತ ನನಗೆ ಪಕ್ಕ ಕಾತಿರುತ್ತದೆ. ಯಾರಿಗೂ ಹೊರಗಡೆ ಇದ್ದವ್ರಿಗೆ ಗೊತ್ತಿಲ್ಲ. ಆ ವ್ಯಕ್ತಿಯನ್ನ ಹೊರಗಡೆ ಇದ್ದವ್ರು ಏನೇನೋ ಎಳಿತಾರೆ, ಮೇಲ್ನೋಟಕ್ಕಾಗಿ ಎಳಿತಾರೆ, ಬಾಹ್ಯವಾಗಿ ಎಳಿತಾರೆ. ಒಳನೋಟದಲ್ಲಿ ಏನಿದ್ದಾನೆ ಅಂತ ಅನ್ನೋದನ್ನ ಆ ವ್ಯಕ್ತಿಗೆ ಮಾತ್ರ ಖಚಿತವಾಗಿ ಗೊತ್ತಿರುತ್ತೆ. ಹಾಗೆ ಶರಣ ಹೇಳ್ತಾರೆ, ಒಮ್ಮೆ ಶರಣನೆಲ್ಲವೋ, ಒಮ್ಮೆ ಶರಣೆಂದಡೆ ಪಾಪ ಕರ್ಮ ಓಡು. ಒಂದೇ ಸಲ ನೀನು ನಿನ್ನನ್ನೇ ಒಳಗಡೆ ಇಳಿದು ನಾನು ತಪ್ಪು ಮಾಡಿದ್ದೇನೆ, ಇನ್ನು ತಪ್ಪು ಮಾಡೋದಿಲ್ಲ, ಇನ್ನು ತಪ್ಪು ಮಾಡಿದರೆ ನೀನು ಮನ್ನಿಸಬೇಡ ಅಂತಕ್ಕಂಥ ಒಂದು ಮನಸ್ಸಿಗೆ ನಿನಗೆ ನೀನು ಹೇಳಿಕೋ. ಆಗ ಖಂಡಿತವಾಗಿಯೂ ಆ ಕರ್ಮಫಲ ಓಡ್ತವೆ. ಸರ್ವ ಪ್ರಾಯಶ್ಚಿತ್ತ ಹೊನ್ನ ಪರ್ವತಂಗಳೇ ಇದವು, ಒಬ್ಬಗೆ ಶರಣನು ಕೂಡಲ ಸಂಗಮ ದೇವಂಗೆ. ಈ ಹೊನ್ನ ಪರ್ವತದಷ್ಟು ನೀನು ಪಾಪ ಕರ್ಮಗಳನ್ನು ಮಾಡಿದಾಗ್ಯೂ ಕೂಡ ಆ ಪಾಪ ಕರ್ಮಗಳು ಒಮ್ಮೆ ಶರಣೆನ್ನುವ ಮೂಲಕ, ಒಮ್ಮೆ ನಿನ್ನೊಳಗಡೆ ಒಮ್ಮೆ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಮೂಲಕ ಆ ಪಾಪ ಕರ್ಮಗಳನ್ನು ಓಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನುವ ಸತ್ಯವನ್ನು ಅವ್ರು ಹೇಳ್ತಾರೆ. ಆಮೇಲೆ ಇದೇ ಪಾಪ ಮಾಡಿದ ಮೇಲೆ ಆ ಪುಣ್ಯ ಹೇಗೆ ಮಾಡಿಕೊಳ್ಳಬೇಕು ಅನ್ನುವ ಮಾತಾಯ್ತು. ಆ ಪಾಪ ಮಾಡಿದ ಮೇಲೆ ಪ್ರಾಯಶ್ಚಿತ್ತ ಹೇಗೆ ಅಂತ ಅನ್ನುವ ಮಾತು ಬಸವಣ್ಣವ್ರು ಹೇಳಿದ್ರೆ, ಸಿದ್ದರಾಮೇಶ್ವರರು ಹೇಳ್ತಾರೆ, ಪುಣ್ಯವ ಮಾಡಬೇಕೆಂದು ಮರುಗಬೇಡ. ನಮಗೆ ಪುಣ್ಯ ಸಿಗಲಿಲ್ಲ ಅಥವಾ ಪುಣ್ಯ ಮಾಡ್ಬೇಕಂತ ಮರುಗಕ್ಕೆ ಹೋಗಲೇಬೇಡ. ಪಾಪ ಮಾಡಿದಡೆ ಪುಣ್ಯ ದಿಟ. ಪಾಪ ಮಾಡಕ್ ಹೋಗ್ಬೇಡ, ಪುಣ್ಯ ತಂತಾನೆ ಲಭ್ಯ ಆಗ್ತದೆ. ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ, ನಿನಗೆ ಒಳ್ಳೇದು ತಂತಾನೆ ಆಗ್ತದೆ. ಬೇರೆ ತೀರ್ಥ ಬೇಡ. ನಾವು ತೀರ್ಥವನ್ನು ಅರಸಿ ಎಲ್ಲೆಲ್ಲಿಗೂ ಹೋಗ್ತೀವಿ. ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಸಿಂಧು, ಈಗ ಮತ್ತು ಭೀಮಾ, ಇವೆಲ್ಲಗಳನ್ನ ಸುತ್ತಾಡ್ತೀವಿ. ಒಂದೇ ಸಮನೆ ಸುತ್ತಾಡಿ ನಮಗೆ ಪುಣ್ಯ ಸಿಗ್ತನ್ನುವಂಥ ನಂಬಿಕೆಯನ್ನ ನಮ್ಮೊಳಗೆ ಹುಟ್ಟಿಸಿದ್ದಾರಲ್ಲ, ಇವರು ಮಾತ್ರ ಯಾವ ನದಿಗೂ ಹೋಗೋದಿಲ್ಲ, ಯಾವ ನದಿಯಲ್ಲೂ ಮುಳುಗೋದಿಲ್ಲ. ಕೇವಲ ಇವರು ಮುಳುಗಿಸುತ್ತಾರಷ್ಟೇ ನಮ್ಮನ್ನ. ಅದಕ್ಕೆ ಹೇಳಿದ್ದು ಅಪ್ಪ ಬಸವಣ್ಣ, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಇವರು ಯಾವ ತೀರ್ಥಕ್ಷೇತ್ರಗಳಿಗೆ ಹೋಗೋದಿಲ್ಲ, ಯಾವ ಕಾಣಿಕೆ ಡಬ್ಬಿಯಲ್ಲೂ 10 ಪೈಸೆ ದುಡ್ಡು ಹಾಕೋದಿಲ್ಲ, ಯಾವ ದೇವರಿಗೆ ಹೋಗಿ ಮುಡಿಪನ್ನು ಕೂಡ ಕೊಡೋದಿಲ್ಲ. ಆದರೆ ಮುಡಿಪು ಕೊಡೋದು ಅವರ ಮನೆಯಲ್ಲಿ, ಅವರ ಹಿರಿಯರು, ಅವರಿಗೆ ಸಂಬಂಧಿಸಿದವರು ಸತ್ತಾಗ ಮಾತ್ರ ತಲೆಯ ಮುಡಿಪನ್ನು ಕೊಡ್ತಾರೆ. ಹೊರತಾಗಿ ಅಪ್ಪಿತಪ್ಪಿಯೂ ಯಾವತ್ತೂ ಕೂಡ ಇವರು ತಲೆಯನ್ನು ಕೊಡೋದಿಲ್ಲ. ಇವರು ನಮ್ಮ ತಲೆಯನ್ನ ನುಣ್ಣಗೆ ಮಾಡೋದಷ್ಟೇ ಇವರ ಕೆಲಸ. ನುಡಿಯಲ್ಲಿ ಸಂದಿಲ್ಲದೇನು, ಸತ್ಯವ ನುಡಿದಲ್ಲಿ ಸಂಧಿ ಇಲ್ಲದೇನು. ಸತ್ಯ ನೋಡು, ಸತ್ಯವನ್ನು ನುಡಿ, ಪುಣ್ಯ ತಂತಾನೆ ಬರ್ತದೆ. ಸತ್ಯದ ಕೂರಲಗನೆ ತೆಳೆದು ಸದ್ಭಕ್ತರು ಗೆದ್ದರು ಕಾಣ ಅಂತ. ಸತ್ಯದ ಕೂರಲಗನೆ ಎಳೆದು ಸದ್ಭಕ್ತರು ಗೆಲ್ಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ ಅನ್ನುವ ಸತ್ಯವನ್ನ ಶರಣರು ನಮಗೆ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸತ್ಯದ ಪಥದಲ್ಲಿ ನಡೆಯೋಣ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಖಚಿತವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿ ಅದರಂತೆ ಬದುಕಿ ನಮಗೆಲ್ಲರಿಗೂ ಇವತ್ತಿಗೂ ಸಹಿತ ಮಾರ್ಗದರ್ಶಿ ಆಗಿದ್ದಾರೆ. ಹಾಗಾಗಿ ಪಾಪ ಮಾಡಿದನೆಂದು ಮನಸ್ಸಲ್ಲಿ ಕುಂದಿ ಕೊರಗಿ ಯಾರಿಗೋ ದೇವರು ಹೇಳಿದ್ದಾರಂತ ದೇವರಿಗೆ ಕಾಣಿಕೆ ಕೊಟ್ಟು ಒದ್ದಾಡುವುದ ಬೇಡ. ಮನಸ್ಸಿನಲ್ಲಿ ಸ್ಥಿರವಾಗಿ ಗಟ್ಟಿ ಮನಸ್ಸು ಮಾಡಿಕೊಂಡು ಇನ್ನು ಮೇಲೆ ನಾನು ಈ ಕೆಲಸವನ್ನು ಮಾಡುವುದಿಲ್ಲ ಅಂತ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಪಾಪಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಹಾಗಂತ ಪದೇ ಮಾಡಿದ ತಪ್ಪುಗಳನ್ನೇ ಮಾಡ್ತಾ ಹೋದ್ರೆ ಆ ಕ್ಷಮಿಸಲಿಕ್ಕೆ
ನಮ್ಮ ಮನಸ್ಸು ಕೂಡ ಸಿದ್ಧ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.